ಜೀವನಕ್ಕೆ ಸ್ವಾಗತ. ಬೆಳಗ್ಗೆ ಎದ್ದುಬಿಟ್ಟು ನಾನು ಇವತ್ತು ಲೇಟಾಗಿ ಎದ್ದೆ. ಬೇರೆ ದಿವಸ ಎಲ್ಲ 4:30-5 ಗಂಟೆಗೆ ಎದ್ದೇಳಬೇಕು ನಾನು. ಹಾಗಾಗಿ ಇವತ್ತು ಸ್ವಲ್ಪ ದಿನ ಬೇರೆ ಬೇರೆ ಥರ ಇರುತ್ತೆ. ವಾರ 20 ಆ ಥರದ್ದೆಲ್ಲ ಕೆಲಸಗಳಿರ್ತವೆ. ಒಟ್ಟಿನಲ್ಲಿ ದಿನದ್ದು ಸಾಮಾನ್ಯವಾಗಿ ಇಷ್ಟು ಕೆಲಸ ಇರುತ್ತೆ ನನಗೆ. ಬೆಳಗ್ಗೆ ಎದ್ದು ನೀರು ಹಾಕ್ಬಿಟ್ಟು ರಂಗೋಲೆ ಬಿಟ್ಟು ನಾನು ಹಾಲು ತೊಗೊಬರೋದಕ್ಕೆ ಹೋಗ್ತೀನಿ. ನನ್ನ ಮೊಮ್ಮಗ ಸ್ವಲ್ಪ ಲೇಟ್ ಆಯ್ತಲ್ಲ ಎದ್ದಿದ್ದು, ಹಂಗಾಗಿ ನಾನು ಬರ್ತೀನಿ ಅಂತ ಹೇಳ್ಕೊಂಡ ಹಾಲು ತೊಗೊಬರೋಕ್ಕೆ ಹೋಗ್ತಿದ್ದೀನಿ. ನಾನು ಹಾಲು ತಗೊಂಡು ಬರ್ತೀನಿ. ಹಾಲು ತೊಗೊಬಂದು ಕಾಫಿ ಅದು ಇದು ಮಾಮೂಲು ದಿನನಿತ್ಯದ ಕೆಲಸಗಳು ಶುರು ಮಾಡ್ತೀನಿ. ಫ್ರೆಂಡ್ಸ್, ನಾನು ಸ್ಟವ್ ಅಂಟಿಸ್ಬೇಕಾದ್ರೆ 1-2 ಹನಿ ಸ್ಟವ್ ಮೇಲೆ ಹಾಕ್ಬಿಟ್ಟು ಇದು ಮಾಡ್ಕೊಂಡು ನಾನು ಸ್ಟವ್ ಅಂಟಿಸ್ತೀನಿ. ಫಸ್ಟ್ ಇವಾಗ ನನ್ನ ಮೊಮ್ಮಗ ಇವತ್ತು ಬೇಗ ಎದ್ದಿದ್ದಾನೆ. ಅಂದರೆ ಅವನು ಬೇಗ ಎದ್ದಿಲ್ಲ, ನಾನು ಲೇಟಾಗಿ ಎದ್ದಿದ್ದೀನಿ. ನನ್ನ ಸೊಸೆ ಬೇಗ ಎದ್ದಾಳಲ್ಲ, ಅದಕ್ಕೆ ನಾನು ಇವತ್ತು ಲೇಟಾಗಿ ಮಾಡಿದೆ. ಎಲ್ಲ ಹೋಗಿದ್ದೆ ಹೊರಗಡೆ, ಹಾಗಾಗಿ ನಾನು ಲೇಟಾಗಿ ಎದ್ದಿದ್ದೀನಿ ಇವತ್ತು. ಅವನು ಬೇಗ ನಾನು ಹೋಗಿ ಹಾಲು ತೊಗೊಬಂದ್ವಿ. ನಾನು ನೆನ್ನೆ ಹಾಲನ್ನು ಇಟ್ಕೊಳ್ತೀನಿ, ಕೆನೆ ಕಟ್ಟಲ್ಲ ಅಂತ. ಇವತ್ತಿನ ಹಾಲು ಇವತ್ತೇ ಬಳಸಲ್ಲ ನಾನು. ಅವ್ನಿಗೆ ಹಾರ್ಲಿಕ್ಸ್ ಹಾಕ್ಕೊಡ್ತೀನಿ. ನಮ್ಮಮ್ಮ ಇದ್ದಾರೆ, ನಮ್ಮಮ್ಮ ಮತ್ತು ನಾನು ಸೊಸೆಗೆ ಕಾಫಿ ಮಾಡ್ತೀನಿ. ಅದಕ್ಕೆ 4 ಶೆಲ್ ಕೊಟ್ಬಿಟ್ಟಿದ್ರೆ ನಾವು ಶೆಲ್ ಇದು ಮಾಡಿಬಿಟ್ಟು ಎದುರುತ್ತಾ ಇದ್ದ. ಏನು ಅದ ಮೊನ್ನೆ ಇದು ಗಾಡಿಗೆ ಸೈಡ್ಸ್ ಇರುತ್ತೆ ನೋಡು, ಬಂಪರು. ಓಡಿಸು ಓಡಿಸು. ಬೆಳಿಗ್ಗೆ ಬೇಗ ಆಟ ಸಾಮಾನಿಗೋಸ್ಕರನೇ ಬೇಗ ಎದ್ಬಿಟ್ಟವನೇ ಅಕ್ಷಯ್ ಇವತ್ತು. ಯಾವ್ದು ಕೊಡ್ತೀಯಪ್ಪ ತಂಗಮ್ಮನ್ಗೆ? ತಂಗಿ ಪಪ್ಪಗೆ ಇದನ್ನ ಕೊಡ್ತೀಯ ನೀನು? ಯಾವ್ದು ಕೊಡ್ತೀಯ ತಂಗಿ ಪಪ್ಪಗೆ ನೀನು? ಯಾವ್ಯಾವ ತಂಗಿ ಕೊಡ್ತೀಯಾ? ಪಾಪು ಚಿಕನ್ನಿಗೆ ಯಾವ್ದು ಕೊಡ್ತೀಯಾ? ಮೊನ್ನೆ ಯಾವ ಆಟ ಸಾಮಾನು ಕೊಡ್ತೀಯ ಪಾಪು ಚಿಕನ್ನಿಗೆ? ಈಶಾ ತಂಗಿಗೆ? ಈಶಾ ತಂಗಿ ಕೊಡ್ತೀಯಾ? ಸರಿ ಮಮ್ಮಿ. ಗುಡ್ ಬಾಯ್ ಕಂದ. ಆಟ ಆಡ್ಬಿಟ್ಟು ಈಶಾ ತಂಗಿ ಕೊಡ್ತೀಯಾ? ಸರಿ ಬಂಗಾರ. ಸಕ್ಕರೆ ಬಳಸೋದಿಲ್ಲ ಫ್ರೆಂಡ್ಸ್. ಸಕ್ಕರೆನ ಆದಷ್ಟು ದೂರನೇ ಬಿಡಿ. ಇವಾಗಂತೂ ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಬರುತ್ತೆ. ನಾನು ಬೆಲ್ಲನೇ ಬಳಸ್ತೀನಿ. ಯಾವಾಗೂ 5 ಗಂಟೆಗೆ ಎದ್ದೇಳ್ತೀನಿ. ಇವತ್ತು ಹೊರಗಡೆ ಎಲ್ಲ ಹೋಗಿದ್ದೆ, ಸ್ವಲ್ಪ ಲೇಟ್ ಆಯಿತು. ಅದು ನನ್ನ ಸೊಸೆ ಬೇಗ ಎದ್ದು ಒಂಚೂರು ವೀಡಿಯೋ ಮಾಡಲ್ಲ, ಅದಕ್ಕೆ ಅವಳು ಎದ್ದಿದ್ದಾಳಲ್ಲ ಇವಾಗ ಅಂತ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮಗನಿಗೆ ಗ್ರೀನ್ ಟೀ ಇಟ್ಟಿದ್ದೀನಿ. ಅದು ಡೈಲಿ ತೊಗೊಳ್ತೀವಿ. ನಾನು ಅವಾಗ ಗ್ರೀನ್ ಟೀ ತೊಗೊಳ್ತೀವಿ. ನಾನು ಆಯುರ್ವೇದ ಅಂಗಡಿನಲ್ಲಿ ತೊಗೊಬರ್ತೀನಿ. ಅದೇನು ಕಂಪ್ನಿದೇನೋ ನೋಡಿ ನಮ್ಮ ಅಮ್ಮನಿಗೂ ಕಾಫಿ ರೆಡಿಯಾಗಿದೆ. ನಮ್ಮ ಅಮ್ಮನಿಗೂ ನಮ್ಮ ಸೊಸೆಗೂ ಕಾಫಿ. ನನ್ನ ಮೊಮ್ಮಗ ಹಾಲು ಕುಡಿತಾನೆ, ಅವ್ನಿಗೆ ಹಾರ್ಲಿಕ್ಸ್ ಹಾಕಿದ್ದೀನಿ. ಇವರಿಬ್ರಿಗೆ ಕಾಫಿ ಮಾಡಿದ್ದೀನಿ. 1/4 ಲೀಟ್ರ್ ನೀರಿದೆ. ನಾನು ಡೈಲಿ 5 ಗ್ರಾಮಷ್ಟು ಗೋಸಾಲೆದು ಇದು ಗಂಜ, ಇದ್ರ ಬಗ್ಗೆನೇ ಒಂದ್ಸತಿ ನಾನು ಮಾಡಿ ತೋರಿಸ್ಕೊಡ್ತೀನಿ. 1 ಸ್ಪೂನ್ ಗಂಜ ತೊಗೊಳ್ತೀನಿ, ಮತ್ತು 1-1.5 ಸ್ಪೂನ್ ನೀರು ಹಾಕ್ಕೊಳ್ತೀನಿ. ಇದನ್ನು ಹಂಗೆ ಕುಡಿದ್ಬಿಟ್ಟು ಮತ್ತು ಇದೊಂದು 1/4 ಲೀಟ್ರ್ ನೀರನ್ನ ನಾನು ಫಸ್ಟ್ ಇವಾಗ ತೊಗೊಳ್ತೀನಿ. ಆಮೇಲೆ ನಾನು ಗ್ರೀನ್ ಟೀ ತೊಗೊಳ್ತೀನಿ. ಫ್ರೆಂಡ್ಸ್, ಗಂಜಿ ಮಾಡ್ತಾಯಿದ್ದೀನಿ ನಾನು. ಇದು ಸಿರಿಧಾನ್ಯಗಳೆಲ್ಲ ತೊಗೊಬಂದು ತೊಳೆದು ಒಣಗಿಸಿ ಹುರಿದು ಮಿಷಿನಲ್ಲಿ ಹಾಕ್ಸಿರ್ತೀನಿ ನಾನು. ಇಲ್ಲಿ ಬರೀ ನೀರು ಇಟ್ಟಿದ್ದೀನಿ, ಅದಕ್ಕೆ 1-2 ಕಲ್ಲು ಉಪ್ಪು ಹಾಕಿದ್ದೀನಿ. ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಉಪ್ಪಾದರೂ ಹಾಕ್ಕೊಳ್ಳಿ, ಬೆಲ್ಲ ಆದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಏನೂ ಹಾಕೋದಿಲ್ಲ, ಹಂಗೆ ಮಾಡ್ತೀನಿ.
ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಕ್ಯಾರಿ ಎಲ್ಲ ರೆಡಿ ಮಾಡ್ಕೋಬೇಕು. ವೀಕ್ ಡೇಸಲ್ಲಿ ನಿಮಗೆ ಕ್ಯಾರಿ ಕಟ್ಟುವಾಗ ತುಂಬ ಬೆಳಗ್ಗೆ ಬಿಸಿ ಆಗುತ್ತೆ, ಹಾಗಾಗಿ ಕುಕ್ಕರ್ ಇಟ್ಟಿದ್ದೀನಿ. ಇದರಲ್ಲಿ ತೊಗರಿಕಾಳು ಸಾಂಬಾರು ಮಾಡೋಣ ಅಂತ ತೊಗರಿಕಾಳು ಮತ್ತು ಹೀರೆಕಾಯಿ ಸ್ವಲ್ಪ ದಂಟಿತ್ತು ಎಲ್ಲ ಹಾಕಿ ಸಾಂಬಾರಿಗೆ ಇಟ್ಟಿದ್ದೀನಿ. ಇದು ಮಳ್ತಾ ಇದೆ ಅಲ್ಲ ನೋಡಿ ಫ್ರೆಂಡ್ಸ್, ಮಳ್ತಿದೆ ಅದು. ನೀರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಒಂದು 2 ನಿಮಿಷ ಮುಂಚೆನೇ ನೆನೆಸಿಟ್ಕೊಳ್ತೀನಿ. ಇದು ಸಿರಿಧಾನ್ಯ ಇಟ್ಟು ನೈಸೆಲ್ಲ ಹಾಕ್ಬಿಟ್ಟಿರ್ತಾರೆ, ಒಂಥರ ಉಂಡುಂಡೆ ಕಟ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು 10 ನಿಮಿಷ ಮುಂಚೆನೇ ನೆನೆಸ್ಬಿಡ್ತೀನಿ. ಆಮೇಲೆ ನೀರಿಟ್ಟು ಮಳ್ಳವಾಗ ಹುಯ್ತೀನಿ. ಇದನ್ನು ಸ್ವಲ್ಪ ಕುದಿಬೇಕು, ಕುದಿದ್ರೆ ಆವಾಗ ಕೆಳಗಿಳಿಸ್ಕೋಬೇಕು. ಹಾಕ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಕ್ಯಾರಿ ಕಟ್ತಿದ್ದೀನಿ, ಅದ್ರ ಜೊತೆ ಹಣ್ಣು ಸ್ವಲ್ಪ ಹಾಕ್ತಿದ್ದೀನಿ. ಇವತ್ತು ಆಪಲ್ ಹಾಕಿದ್ದೀನಿ, ಯಾವುದಿರುತ್ತೆ ಅದನ್ನು ಹಾಕ್ತೀನಿ ನಾನು. ಮತ್ತು ಅನ್ನ ರೆಡಿಯಾಗಿದೆ. ಅನ್ನ, ತೊಗರಿಕಾಳು, ದಂಟು, ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಬೆಳಗ್ಗೆನೇ ನಮ್ಮನೆಗೆ ಅಡುಗೆ ಎಲ್ಲ ಆಗೋಗುತ್ತೆ, ತಿಂಡಿ ಒಟ್ಟಿಗೆನೆ. ಮನೆಯವರು ಟಿಫನ್ನು ಅನ್ನ ಸಾಂಬಾರು, ಒಂದು ಸ್ವಲ್ಪ ಫ್ರೂಟ್ಸು, ಬಿಸಿ ನೀರು ಮನೆಯಿಂದನೇ ತಗೋಗ್ತಾರೆ. ಕೊರೋನಾ ಶುರುವಾದಾಗಿಂದನೂ ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಫಸ್ಟ್ ತಣ್ಣೀರು ತಗೋಗ್ತಿದ್ರೆ, ಇವಾಗ ಬಿಸಿ ನೀರು ತಗೋಗ್ತಾರೆ. ನೋಡಿ ಫ್ರೆಂಡ್ಸ್, ಇದು ಸೀಗೆಕಾಯಿ, ಕಡಲೆ ಹಿಟ್ಟು, ಇದು ಗಂಧದ ಪೌಡ್ರು. ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ಒಂಥರ ಸ್ಮೆಲ್ಲು ಬರೋದಿಲ್ಲ, ಉಜ್ಜಬೇಕು ಅದನ್ನು. ಮತ್ತು ಇವಾಗ ಈ ಮಕ್ಕಳಿಗೆ ಇವರಿಬ್ರಿಗೂ ಸ್ನಾನ ಮಾಡಿಸ್ದೆ, ದೊಡ್ಡವನು ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿ ಕಳಿಸಿದ್ದೀನಿ, ಈಚೆಗೆ ನಿಂತಿದ್ದಾನೆ. ಇನ್ನು ಅವನಿಗೆ ಪೌಡ್ರು, ಕ್ರೀಮ್ ಅದನ್ನು ಹಾಕಿ ರೆಡಿ ಮಾಡಿ ನನ್ನ ಕೆಲಸ. ದಿವಸ ಸಿಂಪಲ್ಲಾಗಿ ಸುಮ್ಮನೆ ಹೂವು ಇಟ್ಟು ದೀಪ ಅಂಟಿಸೋ ಥರ ಪೂಜೆ ಮಾಡ್ಕೊಳ್ಳೋದು. ವಾರದ ದಿನ ತುಂಬ ಇರುತ್ತೆ ನಮಗೆ. ದಿನ ಒಂದು ಸುಮ್ಮನೆ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ದೀಪ ಅಂಟಿಸ್ಕೊಳ್ತೀನಿ ನಾನು. ಏನಿರ್ತೀಯಪ್ಪ, ಇದು ನಿನ್ನೆ ಪ್ರಸಾದ ತೊಗೊಬಂದಿದ್ರು, ಹಂಗಾಗಿ ಪ್ರಸಾದ ಹಂಗೆ ಇದೆ, ಇನ್ನು ಎಲ್ಲರಿಗೂ ಕೊಡಬೇಕು. ನಿನ್ನೆ ನಾವು ಹೊರಗಡೆ ಹೋಗಿದ್ವಿ, ಹಂಗಾಗಿ ಹಂಚೋಕ್ಕಾಗಿಲ್ಲ. ಪ್ರಸಾದ ಇಲ್ಲೇ ಇದೆ, ಇವತ್ತು ಹಂಚ್ತೀವಿ. ನಿತ್ಯ ಸುಮ್ಮನೆ ಈ ಥರ ಒಂದೊಂದು ಹೂವು ಇಟ್ಟು ಹೊಸ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಟಿದ್ದೀನಿ. ದೇವ್ರ ಮನೆಗೆ ಸಿಂಪಲ್ಲಾಗಿ ಒಂದು ಹೂವು ಇಟ್ಟು ದೀಪ ಹಚ್ಕೊಳ್ಳೋದು. ನಮ್ಮ ಅಕ್ಷಯ್ ಅಡ್ಡ ಬೀಳ್ತಾನಪ್ಪ ಈಗ. ಇಲ್ಲಿ ದೇವ್ರ ಮನೆ ಹತ್ರ ಬೀಳ್ಕಂದಮ್ಮ. ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಈ ಕೆಲಸ ಮಾಡ್ಕೊಳ್ತೀನಿ. ಮನೆಯಲ್ಲೇ ಕೂತು ಆ ರೋಸ್ದು ಟೇಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಮೆಲ್ಟ್ ಮಾಡಬೇಕು, ಇಲ್ಲಾಂದ್ರೆ ಬಿಟ್ಕೊಳ್ಳುತ್ತೆ. ಮೆಲ್ಟ್ ಮಾಡಿ ಆಮೇಲೆ ಅದನ್ನು ನೋಡಿ ಫ್ರೆಂಡ್ಸ್, ಟೀ ಮಾಡ್ಕೊಬಂದಿದ್ದೀನಿ. 1 ಗ್ಲಾಸ್ ಟೀ ಮಾಡ್ಕೊಬಂದಿದ್ದೀನಿ ನಾನು ನಿದ್ದೆ ಕಡಿಮೆ ಫ್ರೆಂಡ್ಸ್, ಹಂಗಾಗಿ 1 ಗ್ಲಾಸ್ ಟೀ ಕುಡಿತೀನಿ. ರಾತ್ರಿ 11 ಗಂಟೆಗೆ ಮಲ್ಕೊಳ್ತೀನಿ, ಬೆಳಿಗ್ಗೆ 4:15ಗೆಲ್ಲ ಎದ್ದೇಳ್ತೀನಿ. ಈ ಕೆಲಸ ಮಾಡ್ತಾ ಕೂತಿರುವಾಗ ಕಣ್ಣು ತುಗುಡಿಸುತ್ತೆ, ಅದಕ್ಕೆ 1 ಗ್ಲಾಸ್ ಟೀ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ಸರಿ ನಾನು ಟೀ ಕುಡಿಯೋದು. ರೋಸ್ ಮಾಡ್ಕೊಳ್ತೀನಿ. ಮಾಡಿ ಮೇಲೆ ಕೂತಿದ್ದೆ ಅವತ್ತು, ರಾಗಿ ಒಣಗಾಕೊಂಡು ರೋಸ್ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡೋದು ನಾನು. ಎಷ್ಟು ಸಮಯ ಸಿಗುತ್ತೆ ಅಷ್ಟು ಮಾಡಿದ್ದೀನಿ. 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ನೋಡಿ ರಾಗಿ ಒಣಗಾಕೊಂಡಿದ್ದೀನಿ ಮಾಡಿದ್ಮೇಲೆ. ಮಗು ಅಲ್ಲೇ ಇದ್ದಾನೆ, ಕುತ್ಕೊಂಡು ಮಾಡ್ತಾಯಿದ್ದೀನಿ.
ಮರಳಿತ್ತು, ಆ ಮರಳಲ್ಲಿ ಆಟ ಆಡ್ತಿದ್ದಾನೆ. ಅವತ್ತು ಸ್ವಲ್ಪ ಮಣ್ಣಲ್ಲಿ ಆಡಬೇಕು ಅಂತ ಇದ್ದ. ಒಂದು ಡೆಸ್ಟು, ಒಂದು ಬಾಂಡ್ಲಿಯಷ್ಟು ಡೆಸ್ಟ್ ತೊಗೊಬಂದು ಕೊಟ್ಟಿದ್ದೆ. ಆ ಡೆಸ್ಟಲ್ಲಿ ಆಟ ಆಡ್ತಾ ಇದ್ದಾನೆ. ಮಕ್ಕಳಿಗೆ ಫಸ್ಟ್ ಅಂದರೆ ನ್ಯಾಚುರಲ್ ಆಗಿ ಮಣ್ಣಲ್ಲಿ ಆಡ್ತಾಯಿದ್ರು. ಇವಾಗ ಮಣ್ಣು ಇಲ್ವಲ್ಲ, ಮಾಡಿ ಮನೆ ಮತ್ತು ಸಿಮೆಂಟ್ ರೋಡ್ಗಳಿಂದ, ಅದಕ್ಕೆ ನಾನೇ ಒಂದು 2 ಬಾಂಡ್ಲಿ ತರಿಸ್ಕೊಟ್ಟಿದ್ದೀನಿ. ಮಾಡಿ ಮೇಲೆ ಅವನು ಆಟ ಆಡ್ಕೊಳ್ತಾ ಇದ್ದಾನೆ. ನಾನಿದ್ದಾಗೆ ಅವನ್ನ ಮಾಡಿ ಮೇಲೆ ಬಿಟ್ಕೊಳ್ಳೋದು. ಅಕಸ್ಮಾತ್ ಬಗ್ಗಿ ನೋಡ್ತಾನೆ ಭಯ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ನಲ್ಲ, ಹಂಗಾಗಿ ಅವನ್ನ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಟ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 1:30 ಆಗಿದೆ. ನಾನು ಊಟ ಮಾಡ್ತಾಯಿದ್ದೀನಿ. ಬೆಳಗ್ಗೆ ದೇವ್ರ ನೈವೇದ್ಯಕ್ಕೆ ಪ್ರಸಾದ ಮಾಡಿದ್ದೆ ಅದು. ಮತ್ತು ಇವತ್ತು ತಿಂಡಿ ಇಡ್ಲಿ ಚಟ್ನಿ ಮಾಡಿದ್ದೀನಿ. ಇದನ್ನು ತಿಂತಾಯಿದ್ದೀನಿ. ನಾನು ಬೆಳಗ್ಗೆ ಗಂಜಿ ಕುಡ್ತಿರ್ತೀನಿ. ಇವಾಗ 2 ಇಡ್ಲಿ ತಗೊಂಡಿದ್ದೀನಿ, ಇನ್ನೊಂದು ಒಂಚೂರು ಅನ್ನ ತೊಗೊಳ್ತೀನಿ. ಇವಾಗಿನ ಊಟ ಫ್ರೆಂಡ್ಸ್. ಹಲೋ, ನೋಡಿ ಫ್ರೆಂಡ್ಸ್, ನಾನು ಹೊರಗಡೆಗೆ ಹೋಗಿದ್ದೆ ವಾಕ್ ಮಾಡಿ ಹಾಗೇ ಆಯುರ್ವೇದಿಕ್ ಅಂಗಡಿ ಇದೆ ಬ್ಯಾಂಕ್ ಕಾಲೋನಿಲಿ. ನಮ್ಮ ಮನೆಯಿಂದ 15 ನಿಮಿಷ ಆಗುತ್ತೆ. ಅಲ್ಲೋಗಿ ಹೋಗೋಕೆ 15 ನಿಮಿಷ, ಬರೋಕ್ಕೆ 15 ನಿಮಿಷ ಬೇಕು. ನಾನು ವಾಕಿಂಗ್ ಟೈಮ್ ಅದರಲ್ಲಿ ತಗೊಂಡೆ. ಎಲ್ಲಾದರೂ ಹೋಗೋದಾದರೆ ವಾಕಿಂಗ್ ಟೈಮ್ ಅದರಲ್ಲೂ ಅಳವಡಿಸ್ಕೊಳ್ತೀನಿ. ನಾನು ನಿಧಾನಕ್ಕೆ ನಡ್ಕೊಂಡು ಬಂದುಬಿಡ್ತೀನಿ. ನಾನು ಗ್ರೀನ್ ಟೀ ಇದನ್ನು ತೊಗೊಳ್ತೀನಿ. ಇದೇ ತೊಗೊಳ್ಳೋದು ನಾನು ಗ್ರೀನ್ ಟೀ. ಮತ್ತು ಓಮ್ ವಾಟ್ರ್ ಬೇಕಿತ್ತು ನಮ್ಮ ಮಗುಗೆ. ಮತ್ತು ಕಪ್ಪಿ ಕಚ್ಚು ಅಂತ, ಇದು ನರ ದೌರ್ಬಲ್ಯ ಇರೋರಿಗೆ ಒಳ್ಳೇದಿದು. ಹಾಗಾಗಿ ಕಪ್ಪಿ ಕಚ್ಚು ನನ್ನ ಫ್ರೆಂಡ್ ಮಗನಿಗೆ ಬೇಕಿತ್ತು, ಹಂಗಾಗಿ ತೊಗೊಬಂದಿದ್ದೀನಿ. ಇದು ನಮಗೆ ಇವಾಗ ಚಳಿಗಾಲ ಶುರುವಾಯ್ತಲ್ಲ, ಹಂಗಾಗಿ ಬಾಡಿ ವಾಶ್ ತೊಗೊಬಂದೆ. ಇದನ್ನು ತೊಗೊಬಂದೆ. ಇವತ್ತಿಂದು ಇಲ್ಲಿವರೆಗೂ ನನ್ನ ಕೆಲಸ ಆಯಿತು. ಇನ್ನೇನಿಲ್ಲ, ಇದಿದೆ ಅಡುಗೆ ಮನೆಯಲ್ಲಿ. ಸಾಂಬಾರಿದೆ ಮತ್ತು ಅನ್ನ ಮುದ್ದೆ ಮಾಡ್ತೀನಿ, ಒಂದು ಪಲ್ಯ ಮಾಡ್ತೀನಿ. ಇವತ್ತಿನ ಕೆಲಸ ಇಲ್ಲಿಗೆ ಮುಗೀತು ಫ್ರೆಂಡ್ಸ್. ನಾನು 11 ಗಂಟೆ ಆಗುತ್ತೆ ಮಲ್ಕೊಳ್ಳೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.